ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಮನೆಯನ್ನು ಕಟ್ಟಬೇಕಾದ್ರೆ, ಮನೆ ಕಟ್ಟೋದು ಎಲ್ಲರ ಕನಸು. ಆದರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನುವಂಥ ಒಂದು ಹಿರಿಯರ ಗಾದೆ ಮಾತಿದೆ. ಸ್ನೇಹಿತರೆ, ನಾವು ಮನೆಯನ್ನು ಕಟ್ಟಬೇಕಾದಾಗ ಯಾವ ತಿಂಗಳಲ್ಲಿ, ಯಾವ ಮಾಸದಲ್ಲಿ ನಾವು ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಆ ತಿಂಗಳುಗಳು ಯಾವುದು, ಮನೆ ಕಟ್ಟೋದಕ್ಕೆ ಉತ್ತಮವಾದ ಮಾಸ ಯಾವುದು, ಉತ್ತಮವಾದ ತಿಂಗಳು ಯಾವುದು, ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯವನ್ನು ನಂಬಿಕೊಂಡು ಅನಾದಿ ಕಾಲದಿಂದಲೂ ನಮ್ಮ ಪೂಜೆಗಳಿರ್ಬೋದು, ಹೊಸ ಮನೆಯ ಕೆಲಸ ಶುರು ಮಾಡೋದಿರ್ಬೋದು, ಇದೆಲ್ಲವನ್ನು ನಮ್ಮ ಹಿರಿಯರು ಹಾಗೆ ಜ್ಯೋತಿಷ್ಯಗಳು ಇದನ್ನು ಹೇಳ್ತಾ ಬಂದಿದ್ದಾರೆ. ಆ ರೀತಿ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಫಲವೂ ಸಹ ಸಿಕ್ಕಿದೆ. ಹಾಗಾದರೆ 2026ರಲ್ಲಿ ನಾವು ಒಂದು ಒಳ್ಳೆಯ ತಿಂಗಳಲ್ಲಿ, ಒಳ್ಳೆಯ ಮಾಸದಲ್ಲಿ ಮನೆ ಕಟ್ಟಬೇಕು ಅಂತಂದರೆ ಆ ಮಾಸಗಳು ಯಾವುದು? ಸ್ನೇಹಿತರೆ, ಒಟ್ಟು 6 ಮಾಸಗಳಿದ್ದಾವೆ. ಆ 6 ಮಾಸಗಳಲ್ಲಿ ನೀವು ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರೆ ನಿಮಗೆ ಶುಭ ಆಗುತ್ತೆ. ಸ್ನೇಹಿತರೆ, ಒಂದನೇದಾಗಿ ಚೈತ್ರ ಮಾಸ. ಚೈತ್ರ ಮಾಸ ತುಂಬ ಒಳ್ಳೆಯದು. ಎರಡನೇದಾಗಿ ವೈಶಾಖ ಮಾಸ. ಮೂರನೇದಾಗಿ ಶ್ರಾವಣ ಅಶ್ವಯುಜ ಮಾಸ. ನಾಲ್ಕನೇದು ಕಾರ್ತಿಕ ಮಾಸ. ಐದನೇದು ಮಾಘ ಮಾಸ. 6 ಫಾಲ್ಗುಣ ಮಾಸ. ಈ ಮಾಸಗಳಲ್ಲಿ ನೀವು ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದೆ ಆದರೆ ನಿಮಗೆ ಶುಭ ಫಲ ಸಿಗುತ್ತೆ. ಆ ತಿಂಗಳು ಮತ್ತೆ ನಾನು ಇಲ್ಲಿ ಬರೆದಿದ್ದೀನಿ, ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಒಂದನೇದಾಗಿ ಚೈತ್ರ ಮಾಸ, ಎರಡನೇದು ವೈಶಾಖ ಮಾಸ, ಮೂರನೇದು ಶ್ರಾವಣ ಅಶ್ವಯುಜ ಮಾಸ, ನಾಲ್ಕನೇದು ಕಾರ್ತಿಕ ಮಾಸ, 5 ಮಾಘ ಮಾಸ, 6ನೇದು ಫಾಲ್ಗುಣ ಮಾಸ. ಈ ಮಾಸದಲ್ಲಿ ನಾವು ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದೇ ಆದರೆ ನಮಗೆ ಶುಭ ಫಲ, ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.